ಪವಿತ್ರವಾರ, ಪ್ರಭುವಿನ ಯಾತನೆಯ ಸೋಮವಾರ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಇಗೋ, ನನ್ನ ದಾಸನು, ನನ್ನ ಆಧಾರ ಪಡೆದವನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮಪ್ರಿಯನು. ನೆಲೆಗೊಳಿಸಿರುವೆ ಇವನಲ್ಲಿ ನನ್ನ ಆತ್ಮವನ್ನು. ಅನ್ಯ ರಾಷ್ಟ್ರಗಳಿಗೆ ಸಾರುವನಿವನು ಸಧರ್ಮವನ್ನು. ಆತ ಕೂಗಾಡುವಂತವನಲ್ಲ, ಕಿರುಚಾಡುವಂತವನಲ್ಲ. ಹಾದಿಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ. ಮುರಿಯುವುದಿಲ್ಲ ಆತ ಜಜ್ಜಿದ ದಂಟನ್ನು, ನಂದಿಸುವುದಿಲ್ಲ ಆತ ಕಳೆಗುಂದಿದ ದೀಪವನ್ನು. ತಪ್ಪದೆ ಸಿದ್ಧಿಗೆ ತರುವನಾತ ಸಧರ್ಮವನ್ನು. ಎಡವಿ ಬೀಳನವನು ಎದೆಗುಂದನವನು. ಜಗದೊಳು ಸ್ಥಾಪಿಸುವ ತನಕ ಸಧರ್ಮವನ್ನು. ಎದರು ನೋಡುವುವು ದ್ವೀಪ ದ್ವೀಪಾಂತರಗಳು ಆತನ ಧರ್ಮಶಾಸ್ತ್ರವನ್ನು. ಆಕಾಶ ಮಂಡಲವನ್ನುಂಟು ಮಾಡಿ ಹರಡಿದ ದೇವನು. ಭೂಮಂಡಲವನ್ನು ಅದರಲ್ಲಿ ಬೆಳೆದುದೆಲ್ಲವನ್ನು ವೃದ್ಧಿಗೊಳಿಸುವವನು. ಭೂನಿವಾಸಿಗಳಿಗೆ ಜೀವವನ್ನು, ಭೂಚರರಿಗೆ ಜೀವಾತ್ಮವನ್ನು ಅನುಗ್ರಹಿಸುವ ಸರ್ವೇಶ್ವರ ಇಂತೆನ್ನುತ್ತಿಹನು. ಸರ್ವೇಶ್ವರ ಸ್ವಾಮಿಯ ನಾನು ಕೈ ಹಿಡಿದು ಕಾದಿರಿಸುವೆನು ನಿನ್ನನ್ನು. ಕರೆದಿಹನು ನಿನ್ನನ್ನು ಸಧರ್ಮ ಸಾಧನೆಗಾಗಿ. ಇತ್ತಿರುವೆನು ನಿನ್ನನ್ನು ಜನರಿಗೆ ಒಡಂಬಡಿಕೆಯಾಗಿ. ನೇಮಿಸಿರುವೆನು ನಿನ್ನನ್ನು ರಾಷ್ಟ್ರಗಳಿಗೆ ಬೆಳಕಾಗಿ. ಕೊಡುವೆ ನೀನು ಕಣ್ಣನ್ನು ಕುರುಡರಿಗೆ. ತರುವೆ ಬಂದಿಗಳನ್ನು ಸೆರೆಯಿಂದ ಹೊರಗೆ. ಕತ್ತಲೆಯ ಕಾರಾಗೃಹದಿಂದ ಅವರನ್ನು ಬೆಳಕಿಗೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾಧಾರ ಪ್ರಭುವೆ. ನಾನಾರಿಗೂ ಅಂಜೆನು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಕೇಡು ಬಂಡ ಅಂದರನಿಗೆ ಕೊಲೆ ಗಡುಕರು. ಎಡವಿ ಬಿದ್ದರು ತಾವೇ ಅಳಿದು ಹೋದರು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು. ಸಮರ ಕೆರಗಿದರು ನಾ ಭರವಸೆಯಿಂದಿರುವೆನು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರಭುವಿನೊಳಿತ್ತನು ನಾ ಕಾಣುವೆ ಜೀವಲೋಕದೊಳು. ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರಭುವನ್ನು ಎದುರು ನೋಡುತ್ತೀರು ಮನವೇ. ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಶ್ಲೋಕ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ನಮೋ ನಮ್ಮ ಅರಸರೇ, ನೀವೇ ನಮ್ಮೆಲ್ಲರ ಪಾಪಗಳನ್ನು ವಿಮೋಚಿಸುವವರಾಗಿದ್ದೀರಿ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪಾಸ್ಕ ಹಬ್ಬಕ್ಕೆ ಇನ್ನು 6 ದಿನಗಳಿರುವಾಗ ಯೇಸು ಬೆಥಾನಿಯಕ್ಕೆ ಬಂದರು. ಅವರು ಲಾಜರಸನನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು. ಯೇಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು. ಮಾರ್ತಳು ಬಡಿಸುತ್ತಿದ್ದಳು. ಯೇಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರಸನು ಒಬ್ಬ. ಆಗ ಮರಿಯಳು ಸುಮಾರು 1/2 ಲೀಟರಿನಷ್ಟು ಅತ್ಯಂತ ಬೆಲೆ ಬಾಳುವ ಹಚ್ಚೆ ಜಟ್ಟೆ ಮಾಂಸ, ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆ ಪಾದಗಳನ್ನು ಹೊರೆಸಿದಳು. ತೈಲದೆ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು. ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೋತಿನ ಯೂದನು ಈ ಸುಗಂಧ ತೈಲವನ್ನು 300 ದೇನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು. ಬಡವರ ಹಿತ ಚಿಂತನೆಯಿಂದೇನು ಅವನು ಹೀಗೆ ಹೇಳಲಿಲ್ಲ. ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು. ಆಗ ಯೇಸು, ಆಕೆಯ ಗೊಡವೆ ನಿನಗೆ ಬೇಡ. ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆ ಅದನ್ನು ಇಟ್ಟುಕೊಳ್ಳಲಿ. ಬಡ ಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು. ಯೇಸು ಅಲ್ಲಿರುವುದನ್ನು ಕೇಳಿ ಯೆಹೂದ್ಯರು ಒಂದು ದೊಡ್ಡ ಗುಂಪು ಬಂದಿತು. ಯೇಸುವನ್ನು ಮಾತ್ರವಲ್ಲ, ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರಸನನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು. ಲಾಜರಸನ ನಿಮಿತ್ತವಾಗಿ ಅನೇಕ ಯೆಹೂದ್ಯರು ತಮ್ಮನ್ನು ಬಿಟ್ಟು ಯೇಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರಸನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯ ಯಾಜಕರು ಆಲೋಚಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ನಿನ್ನ ಜನರೇ ಪಟ್ಟು ಹಿಡಿದು ನಿನ್ನ ಶಿಲುಬೆಗೇರಿಸಿ ಕ್ರೂರವಾಗಿ ಬಾಧಿಸಿ ನಿನ್ನ ಪ್ರೀತಿ ಮರೆತರು ಕ್ಷಮಿಸು ದೇವಾ, ಕ್ಷಮಿಸು ಯಮ್ಮ, ಕ್ಷಮಿಸು ದೇವಾ, ಕ್ಷಮಿಸು ಯಮ್ಮ. ಯೋಗ್ಯರಲ್ಲ ಪ್ರಭುವೇ ನಾವು ನಿಮ್ಮ ಕ್ಷಮೆ ಬೇಡಲು, ಯೋಗ್ಯರಲ್ಲ ಪ್ರಭುವೇ ನಾವು ನಿಮ್ಮ ಕ್ಷಮೆ ಬೇಡಲು. ಪಾಪಿ ನಾನು ಬೇಡುವೆ, ಪಾಪ ಕ್ಷಮೆಯ ಕೇಳುವೆ. ಸಾಧ್ಯವಾದರೆ ತಪ್ಪಿಸೆನ್ನ ವಿಷದೈ ಘಳಿಗೆಯಂ, ಆದರೂ ನಿನ್ನ ಚಿತ್ತಕ್ಕೆ ಪ್ರಾಣ ಕೊಡುವೆ ಎಂದೇನಿ. ಕ್ಷಮಿಸು ದೇವಾ, ಕ್ಷಮಿಸು ಯಮ್ಮ, ಕ್ಷಮಿಸು ದೇವಾ, ಕ್ಷಮಿಸು ಯಮ್ಮ. ಯೋಗ್ಯರಲ್ಲ ಪ್ರಭುವೇ ನಾವು ನಿಮ್ಮ ಕ್ಷಮೆ ಬೇಡಲು, ಯೋಗ್ಯರಲ್ಲ ಪ್ರಭುವೇ ನಾವು ನಿಮ್ಮ ಕ್ಷಮೆ ಬೇಡಲು. ಪಾಪಿ ನಾನು ಬೇಡುವೆ, ಪಾಪ ಕ್ಷಮೆಯ ಕೇಳುವೆ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದ యేసయ్ಯ, ಕತ್ತಲೆಯ ದಾರಿಯಲ್ಲಿ ದೀಪವಾಗಿ ಬಂದ యేసయ్ಯ, ಕಣ್ಣೀರಿನ ನಡುವೆ ನಗು ತುಂಬಿದ యేసయ్య, ನೋವಿನ ಬದುಕಿಗೆ ಆಶೆಯಾದ యేసయ్య. యేసయ్య, యేసయ్య, ನನ್ನ ಜೀವದ ಸರೆ ಯೇಸು, యేసయ్య, యేసయ్ಯ, ಈ ಬಡವನ ರಕ್ಷಕ యేసయ్య. ಯಾರಿಲ್ಲವೆಂದಾಗ ಜೊತೆ ನಿಂತ యేసయ్య, ಲೋಕ ತಳ್ಳಿದಾಗ ನನ್ನನ್ನು ಎತ್ತಿದಿ యేసయ్య, ಪಾಪದ ಭಾರವನ್ನೆಲ್ಲ ಹೊತ್ತ యేసయ్య.
ಸಿಲುಬೆಯ ಮೇಲೆ ಪ್ರೀತಿ ತೋರಿದ ಏಸಯ್ಯ 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 ನನ್ನ ಜೀವದ ಸರೆ ಯೇಸು ಏಸಯ್ಯ ಏಸಯ್ಯ ಈ ಬಡವನ ರಕ್ಷಕ ಏಸಯ್ಯ ಆಕಾಶ ಭೂಮಿ ಕಳೆಯಬಹುದು ನಿನ್ನ ವಾಕ್ಯ ಕಳೆಯದು ಉಸಿರು ಇರುವವರೆಗೂ ನಿನ್ನ ನಾಮ ಹಾಡುವೆನು ಮರಣವನ್ನೇ ಜಯಿಸಿ ಜೀವ ನೀಡಿದ యేసయ్య ನಿತ್ಯ ಜೀವದ ಮಾರ್ಗ ತೋರಿದ యేసయ్య ದೀನ ದುಃಖಿತರ ಅಳಲು ಕೇಳುವ యేసయ్య ಎಂದೆಂದಿಗೂ ಬದಲಾರದೆ ಇರುವ యేసయ్య 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 ನನ್ನೆಲ್ಲವೂ ನೀನೇ యేసయ్య యేసయ్య యేసయ్ಯ ನನ್ನ ದೇವರು ನೀನೇ యేసయ్య ಮಹಿಮನೇಸು ಬರುವನು ನಲಿದು ಹಾಡು ನೀ ಮದಲಿಂಗನು ಬರುವನು ಸಿದ್ಧನಾಗು ನೀ ಹಲ್ಲೆಲೂಯಾ ಆನಂದವೇ ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ ಮಹಿಮನೇಸು ಬರುವನು ನಲಿದು ಹಾಡು ನೀ ಮದಲಿಂಗನು ಬರುವನು ಸಿದ್ಧನಾಗು ನೀ ಹಲ್ಲೆಲೂಯಾ ಆನಂದವೇ ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ ನಂಬಿಗಸ್ತನು ಆತ ಸತ್ಯವಂತನು ನೀತಿವಂತನು ರಾಜಾಭಿರಾಜನು ಸರ್ವಶ್ರೇಷ್ಠನು ಮಹಿಮಾ ಪ್ರಭಾವನು ನಲುಮೆಯುಳ್ಳವ ಮರಿಮೆಯುಳ್ಳವ ಮಹಿಮನೇಸು ಬರುವನು ನಲಿದು ಹಾಡು ನೀ ಮದಲಿಂಗನು ಬರುವನು ಸಿದ್ಧನಾಗು ನೀ ಹಲ್ಲೆಲೂಯಾ ಆನಂದವೇ ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ
ಪಾಡಿ ನಾಟ್ಯವಾಡಿ ಆನಂದಿಸು ನೀ. ಬಿಳಿ ಕುದುರೆಯ ಮೇಲೆ ಕೂತು ಬರುವನು, ನೀತಿಯಿಂದಲೇ ಆತ ಯುದ್ಧ ಮಾಡಲು. ಹಲ್ಲೆಲೂಯಾ ಎಂಬ ಧ್ವನಿಯು ಕೇಳೋದು, ತಾರೆಗಳು ಕೈ ತಟ್ಟಿ ಸ್ತೋತ್ರ ಮಾಡುವು. ಮಹಿಮನೇಸು ಬರುವನು, ನೈದು ಹಾಡು ನೀ. ಮದಲಿಂಗನು ಬರುವನು, ಸಿದ್ಧನಾಗು ನೀ. ಹಲ್ಲೆಲೂಯಾ ಹಾಡಂದವೇ, ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸು ನೀ. அஞ்சாதே பயப்படாதே என் மகனே, நான் உன்னோடு இருக்கிறேன். உன் கண்ணீரை நான் பார்க்கிறேன், உன் வேதனையை நான் சுமக்கிறேன். உன் வேதனை என் இதயத்தில் சுமக்கிறேன். நான் உன் ஆவி ஸ்வரூபனே, நீ ரூபத்தில் உருவானவனே. நான் இல்லாமல் நீ இல்லை மகனே, நீ இல்லாமல் என் பூரணமாகாது. என் அன்பினால் உன்னை எப்போதும் காப்பாற்றுவேன் மகனே. அஞ்சாதே பயப்படாதே, நான் இல்லாமல் இருக்கிறேன்,
உன் உள்ளத்தில் நான் ஒளியாக இருப்பேன், உனக்கு நான் துணையாக இருப்பேன். அல்லேலூயா, அல்லேலூயா பாடுவோம். அல்லேலூயா, அல்லேலூயா பாடுவோம். சிலுவையில் மரித்த அந்த அன்பை துதிப்போம். மரணத்தை ஜெயித்த ராஜாவை வணங்குவோம். சிருஷ்டிகர்த்தரை ஸ்தோத்திரிப்போம். அஞ்சாதே